शाळा
ದೈವ ಮಾರುತೇಶ್ವರ ಮಾರುತೇಶ್ವರ ಗರಿದಾದ ಬಾಳಲ್ಲಿ ಬರಬಾರದೆ ಮಾರುತೇಶ ನೀನು ಬೆಳಕ ತೋರ ಮಾರುತೇಶ್ವರ ದಯದಾರದೆ ಪುಣ್ಯಶಾಲಪುರದ ಹನುಮಪ್ಪನ ಪವಾಡ ಬಲು ಚಂದ ಪವಾಡ ಕೇಳಿ ಪಾವನಾಗಿ ನಡಕೋಯಿನ ಮುಂದ ಪುಣ್ಯಶಾಲ ಗ್ರಾಮದ ಹನುಮಪ್ಪನ ಪವಾಡ ಬಲು ಚಂದ ಪವಾಡ ಕೇಳಿ ಪಾವನಾಗಿ ನಡಕೋಯಿನ ಮುಂದ ತಮ್ಮ ನಡಕೋಯಿನ ಮುಂದ ಹನುಮಪ್ಪನಿಂದ ಎಲ್ಲ ಹನುಮಪ್ಪನಿಂದ ಪುಣ್ಯಶಾಲ ಗ್ರಾಮದ ಹನುಮಪ್ಪನ ಭಕ್ತಗಿವಾರಿ ಹಾಡ್ಯಾನ ನಮ್ಮ ಹನುಮನ ನೆನೆಯುತ್ತ ಬಗಾರಿ ಬರೆದು ಹಾಡ್ಯಾನ ಪುಣ್ಯಶಾಲ ಗ್ರಾಮದ ಹನುಮಪ್ಪನ ಪವಾಡ ಬಲು ಚಂದ ಪವಾಡ ಕೇಳಿ ಪಾವನಾಗಿ ನಡಕೋಯಿನ ಮುಂದ ಪುಣ್ಯಶಾಲ ಗ್ರಾಮದ ಹನುಮಪ್ಪನ ಪವಾಡ ಬಲು ಚಂದ ಪವಾಡ ಕೇಳಿ ಪಾವನಾಗಿ ನಡಕೋಯಿನ ಮುಂದ ನೀವು ನಡಕೋಯಿನ ಮುಂದ ನಾಳೆ ಹಾಡೋಣ ಅಭಿಮಾನ ಸಿಗತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿನ ಬೆಳಕೊಂಡ ಮ್ಯಾಲ ಮತ್ತೆ ಬರುವಳೇನೋ ತಮ್ಮ ಮರಳಿ ಸಿಗುವಳೇನೋ ಹುಟ್ಟು ಕೊಟ್ಟರೆ ಬೇಕಾದ ಸಿಗುತ್ತದೆ ಹಡೆದ ತಾಯಿನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಯಾಗಗಳದಲ್ಲೋ ಹುಟ್ಟಿ ಬರುವ ಮುಂದ ಜೀವಕ ಎಷ್ಟ ಕಷ್ಟ ಪಟ್ಟಿಯಲ್ಲೋ ಬೆಳಗ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ ಬೆಳೆದ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ ಬೆಳೆದ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ ತಾನು ಕೊರಗಿ ನಿನ್ನ ಕ್ವಾನ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ನಿನ್ನ ಬೆಳೆಸಿ ಬಿಟ್ಟಳಲ್ಲೋ ದುಡ್ಡು ಕೊಟ್ಟರೆ ಬೇಕಾದ ಸಿಗತತಿ ಜಗದಲ್ಲಿ ಕಾಣೋ ಹಡೆದ ತಾಯಿನ ಕಳಕೊಂಡ ಮ್ಯಾಲ ಮತ್ತೆ ಬರುವಳೇನು ತಮ್ಮ ಮರಳಿ ಸಿಗುವಳೇನು ಮಾಡಿ ಸಾಲಿ ಕಲಿಸಿದಳು ಶಾನ್ಯ ಆಗಲೆಂತ ಚಿನ್ನದಂತ ಒಂದು ಹೆಣ್ಣ ತಗದಾಳೋ ನಿನ್ನ ಮದವಿಗಂತ ಕೂಲಿ ನಾಲಿ ಮಾಡಿ ಸಾಲಿ ಕಲಿಸಿದಳು ಶಾನ್ಯ ಆಗಲೆಂತ ಕೂಲಿನಂತ ನಿನ್ನ ಹೆಣ್ಣ ತೆಗೆದಾಳೋ ನಿನ್ನ ಮದವಿಗಂತ ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಒಬ್ಬಲಂತ
ಕನಸ ಕಟುಗಂಡ ಕುಂತಿತ್ತ ಕನಸಾಗೆ ಉಳಿತ ದುಡ್ಡು ಕೊಟ್ಟರೆ ಬೇಕಾದ ಸಿಗತ ಈ ಜಗದಲ್ಲಿ ಕಾಣೋ ಹಣದ ತಾಯಿನ ಕಳಕೊಂಡ ಮ್ಯಾಲ ಮತ್ತೆ ದೊರೆವಳೇನು ತಮ್ಮ ಮರಳಿ ಸಿಗುವಳೇನು ಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿನ ಹಂಗ ನೋಡಿಕೊಳ್ಳಲಿಲ್ಲ ಮಗಳಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿನ ಹಂಗ ನೋಡಿಕೊಳ್ಳಲಿಲ್ಲ ಸೋತ ಶರೀರಕ್ಕೆ ಸುಖ ಎಂಬುದು ಸೊಸೆಯು ನೀಡಲಿಲ್ಲ ಸೋತ ಶರೀರಕ್ಕೆ ಸುಖ ಎಂಬುದು ಸೊಸೆಯು ನೀಡಲಿಲ್ಲ ಉಂಡು ಬಿಟ್ಟಿರುವ ಎಂದಲ ಕೂಳ ತಾಯಿಗಾಗಳಲ್ಲ ಮಗನ ಮೋಹಕ ಹಳಸಿದ ಕೂಳ ತಾಯಿ ತಿಂದಳಲ್ಲ ಅದನ್ನ ನಿನಗ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದ ಸಿಗತತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿನ ಕಳಕೊಂಡ ಮ್ಯಾಲ ಮತ್ತೆ ಬರೆವಳೇನೋ ತಮ್ಮ ಮರಳಿ ಸಿಗುವಳೇನೋ ವಸು ಹಣ್ಣಾದ ಮುದುಕಿ ಎಷ್ಟೊಂದ ಇರತಾಳು ಹಸಿವು ತಾಳದೆ ಮತ್ತೊಬ್ಬರ ಹತ್ತಿರ ಭಿಕ್ಷೆ ಬೇಡತಾಳು ಉಪವಾಸವನವಸ ಹಣ್ಣಾದ ಮುದುಕಿ ಎಷ್ಟೊಂದ ಇರತಾಳು ಹಸಿವು ತಾಳದೆ ಮತ್ತೊಬ್ಬರ ಹತ್ತಿರ ಭಿಕ್ಷೆ ಬೇಡತಾಳು ಇಷ್ಟ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದ ಮಾಡ್ಯಾಳು ಇಷ್ಟ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದ ಮಾಡ್ಯಾಳು ಇಷ್ಟ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದ ಮಾಡ್ಯಾಳು ಅವಮಾನನ ಮಗಂತ ತನ್ನ ಮನೆಯಿಂದ ಹೊರಗ ಹಾಕ್ಯಾಳು ಮುದುಕಿನ ಹೊರಗ ಹಾಕ್ಯಾಳು ದುಡ್ಡು ಕೊಟ್ಟರೆ ಬೇಕಾದ ಸಿಗತತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿನ ಕಳಕೊಂಡ ಮ್ಯಾಲ ಮತ್ತೆ ದೊರೆವಳೇನು ತಮ್ಮ ಮರಳಿ ಸಿಗುವಳೇನು ಇದ್ದರೂ ಹಡೆದ ತಾಯಿ ಪರದೇಶಿಯಾಗ್ಯಾಳು ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನ ಕಳೆಯತಾಳು ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗ್ಯಾಳು ಅಲ್ಲಿ ಇಲ್ಲಿ ಭಿಕ್ಷೆ
ಭಿಕ್ಷೆಯ ಬೇಡಿ ದಿನ ಕಳೆಯತಾಳು. ಬರುವ ಕಷ್ಟಗಳ ಸಹಿಸುತ್ತ ಮಗನ ಚಿಂತೆ ಮಾಡತಾಳು. ಬರುವ ಕಷ್ಟಗಳ ಸಹಿಸುತ್ತ ಮಗನ ಚಿಂತೆ ಮಾಡತಾಳು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಎಷ್ಟ ದಿನ ಇರತಾಳು. ನನ್ನ ಮಗನ ಚೆನ್ನಾಗಿ ಇಡುವಂತ, ನನ್ನ ಮಗನ ಚೆನ್ನಾಗಿ ಇಡುವಂತ ಹನುಮಪ್ಪನಲ್ಲಿ ಬೇಡ್ಯಾಳು. ತಾಯಿ ಬೀದ್ಯಾಗ ಸತ್ತಾಳು. ಹುಟ್ಟು ಕೊಟ್ಟರ ಬೇಕಾದ ಸಿಗತತಿ ಈ ಜಗದಲ್ಲಿ ಕಾಣುವ. ಹುಟ್ಟು ಕೊಟ್ಟರ ಬೇಕಾದ ಸಿಗತೈತಿ. ಇದ್ದರೂ ಹಡೆದ ತಾಯಿ ಪರದೇಶಿಯಾಗ್ಯಾಳು. ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನ ಕಳೆಯತಾಳು. ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗ್ಯಾಳು. ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನ ಕಳೆಯತಾಳು. ಬರುವ ಕಷ್ಟಗಳ ಸಹಿಸುತ್ತ ಮಗನ ಚಿಂತೆ ಮಾಡತಾಳು. ಬರುವ ಕಷ್ಟಗಳ ಸಹಿಸುತ್ತ ಮಗನ ಚಿಂತೆ ಮಾಡತಾಳು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಎಷ್ಟ ದಿನ ಇರತಾಳು. ನನ್ನ ಮಗನ ಚೆನ್ನಾಗಿ ಇಡುವಂತ ಹನುಮಪ್ಪನಲ್ಲಿ ಬೇಡ್ಯಾಳು. ತಾಯಿ ಬೀದ್ಯಾಗ ಸತ್ತಾಳು. ದುಡ್ಡು ಕೊಟ್ಟರ ಬೇಕಾದ ಸಿಗತತಿ ಜಗದಲ್ಲಿ ಕಾಣೋ. ಹಡೆದ ತಾಯಿನ ಕರ್ಕೊಂಡ ಮ್ಯಾಲ ಮತ್ತೆ ಬರುವಳೇನು. ತಮ್ಮ ಮರಳಿ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು. ಅದರಂತೆ ನೇಸರಿಗೆಯವರು ಅದರಂತೆ ಬಸವರಾಜ್ ನಮ್ಮೂರಿಗೆ ಸಂಗೀತದ, ಅದು ಜನಪದ ಸಾಹಿತ್ಯದ ರಸದೂತವನ್ನು ಉಣಿಸಿದ್ದಾರೆ. ಅವ್ರನ್ನ ಎಷ್ಟು ನಾನು ಹೊಗಳಿದ್ರು ಕಡಿಮೆ ಆಗ್ತದ. ಆ ಒಂದು ಆನಂದದ್ಯೋತಕವಾಗಿ ನಾನು ಮಾಲಾರ್ಪಣೆಯನ್ನು ಮಾಡಲು ಬಹಳ ಸಂತೋಷ ಆಗ್ತದೆ ಅಂತ. ಕಲಿಸಿದ ಗುರುಗಳು JSS ಕಾಲೇಜಿನಲ್ಲಿ 1987 ಅಕ್ಕಮಾರಿ ಮೆಣಸಿಯವರು ನಾವೆಲ್ಲ ಒಂದೇ ಟ್ರಿಪ್ಪು. ನಿಜವಾಗಿ ನೋಡ್ರಿ, ಇವತ್ತಂತ ಭಾಗ್ಯ ಹನುಮಪ್ಪನ ಎದುರಿನಲ್ಲಿ ಗುರುಗಳ ಆಶೀರ್ವಾದ ರೂಪದಲ್ಲಿ ನನಗೊಂದು ಮಾಲಾರ್ಪಣೆ. ನಿಜವಾಗಿ ಇದು ಅವರ ಆಶೀರ್ವಾದ ಅಂತ ತಿಳ್ಕೊಂತೀನಿ. ನಿಮ್ಮೆಲ್ಲರಿಗೂ ಅವರಿಗೂ ಒಂದು ಧನ್ಯವಾದ ಅರ್ಪಿಸಿ ಈ ಒಂದು ಅಭಿಮಾನವನ್ನು ಸ್ವೀಕರಿಸ್ತೇನೆ. ಎಲ್ಲಿಗಾರ ಸರ್ ಒಂದು ಎರಡು ಮಾತನ್ನು ಹೇಳ್ಬೇಕಂತ ನಾ ಕೇಳ್ತೇನೆ. ನಾಮದ ಸ್ಮರಣೆಯು ಬೇಡುವೆ ಬರವ
ಸುಮಧುರವಾಣಿ ಸುಮ ಕಲ್ಯಾಣಿ ಸುಮಧುರವಾಣಿ ಸುಮ ಕಲ್ಯಾಣಿ ಕುಂದೋ ದೇವರ ಒಲುಮೆಯ ತಾಯಿ ಕುಂದೋ ದೇವರ ಒಲುಮೆಯ ಜಯ ಜಯ ಭಾರತ ಕಲಾನಿಧಿ ಜಯ ಜಯ ಭಾರತ ಕಲಾನಿಧಿ ಅನಾಥರ ಸಲುಗಿ ನಿಧಿ ಅನಾಥರ ಸಲುಗಿ ನಿಧಿ ಜಯ 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 ಭಾರತ ಮಾತೆ ಜಯ 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 ಭಾರತ ಮಾತೆ ಜಯ ಜಯ ಭಾರತ ಕಲಾನಿಧಿ ಜಯ ಜಯ ಭಾರತ ಕಲಾನಿಧಿ 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 ಸಾಕು ಮಾಡ್ರಿ ನಿಮ್ಮ ಹೊತ್ತಿಗೆ ಹೇಳವನ್ನು ಮೇಲಿಂದ ಮೇಲೆ ನಮ್ಮ ಪಕ್ಷಕ್ಕೆ ಅಪಜಯ ನಿಮ್ಮ ಸಂತೋಷ ಕೂಟಕ್ಕೆ ಸಮಯವೋ ಮಾವ ಯಾಕೆ ಶಾಸ್ತ್ರಕೋದನಕ ಕವಲೇಶ್ವರ ಹಾಡಿನ ಮುಖವುಳ್ಳವನಾಗಿ ಹೀಗೇಕೆ ಸುಮ್ಮನೆ ಕುಳಿತುಕೊಂಡಿರಿ ಏನು ಆಲೋಚನೆ ಇರುವುದು ದುರ್ಯೋಧನ ಮಹಾರಾಜ ಮಾತಕ್ಕದ ಆ ನೀಚರಾದ ಪಾಂಡವರು ರಾಜಸುಯತ್ನವನ್ನು ಮಾಡಿ ನಮ್ಮನ್ನು ಇಂದ್ರಪ್ರಸ್ಥಪುರಕ್ಕೆ ಕರೆಸಿದ್ದರಷ್ಟೇ. ಹೌದು ಹೌದು ದುರ್ಯೋಧನ, ಆ ಪಾಂಡವರು ನಮ್ಮನ್ನು ಕರೆಸಿದ್ದು ನಿಜ. ನೋಡಿದೆಯಾ ದುರ್ಯೋಧನ ಪಾಂಡವರ ವೈಭವವನ್ನು? ಚತುರನಾದ ಮಯಾಸುರನಲ್ಲಿ ಎತ್ತಲ್ಪಟ್ಟ ಇಂದ್ರಪ್ರಸ್ಥದ ಅಂದ ಚಂದ ಸೌಂದರ್ಯವನ್ನು ಒಂದೇ ಒಂದು ನಾಲಿಗೆಯಿಂದ ವರಿಸಿದರೆ ಎಂದಿಗೂ ತೀರದು. ಮಯನ ಮಾಯೆಯಲ್ಲಿ ಎದ್ದು ನಿಂತು ಚಿತ್ರವಾದ ವಿಚಿತ್ರಗಳಿಗೆ ರಂಗನಿತ್ಯಳು ಕ್ಷೀರಸಾಗರದ ಮಹಾಲಕ್ಷ್ಮಿ ಪತ್ತಿಸಿ ಧರುಣೀಶರ ದರ್ಪವನ್ನು ಪಶ್ಚಿಮ ಬೀರದಲ್ಲಿ ಆ ಜನಾಸಂದ್ರನು ಸೀದು ಆತನ ವೈಭವವನ್ನು ತಿಳಿದು ಮೆರೆಯುವ ಮಹಾಲಕ್ಷ್ಮಿ ಮನೆಯಂತೆ ಪಾಂಡವರ ಪ್ರತಿಭಾಗ್ಯವನ್ನು ನೋಡಿಯೇ ಆ ದುರ್ಯೋಧನ ಅಲ್ಲಿಯ ನೆಲಗಟ್ಟಣೆಯನ್ನು ಹರಿದು ಬರುವ ತಿಳಿನೀರಾಗದೆ ಎಷ್ಟು ಮನವಾಗಿ ಕಾಣುತ್ತಿತ್ತು. ಅದಕ್ಕೆಲ್ಲ ಮಾವನನ್ನು ಮೋಸವುದು. ಅದು ಹೇಗೆ ದುರ್ಯೋಧನ? ಅದು ಹೇಗೆಂದರೆ ಮಾವನವರೇ, ಮಯಸಭೆಯ ಮಾಯಿಗೆ ಸರಿಯಾಗಿ ಜಲಾಶಯದಲ್ಲಿ ಬಿದ್ದು ತಪ್ಪನೆ ತೋರಿಸಿಕೊಂಡೆನ ಬಾಗಿಲೆಂದು ಭ್ರಮಿಸಿ ಗೋರಿಗೆ ಹಾಯ್ದು ಪುಗಿಟ್ಟೆದ್ದು ನಾವಿನಲ್ಲಿ ಮಿಡುಕುತ್ತಿರೇನ. ನನ್ನನ್ನು ಕಂಡು ವಿಕಟ ಹಾಸದಿಂದ ನಕ್ಕ ನುಚ್ಚಿಯನ್ನ ಆ ಭೀಮಾರ್ಜುನರು ಕಥಕಥನೆ ಕುದಿದು ಹೋಯಿತು. ಕೂಸಿನ ರಕ್ತ ಶಿಲ್ಲಬರಂತಾಯಿತು. ಅವಮಾನದಿಂದ ದಿಸೆಗೆಟ್ಟು ನನ್ನೆರಿಗೆ ಶಾಂತಿ ಸಿಗದು. ಇದು ಅಲ್ಲದೆ ಆ ಕೈಯಾಳ ದ್ರೌಪದಿಯು ತನ್ನ ಸಖಿಯರೊಂದಿಗೆ ಮೇಲೆ ಮನೆಯಲ್ಲಿ ಕುಳಿತು ಮಗುವಿನಿಂದ ನನಗೆ ಹಚ್ಚಿದರು. ಆ ಸಮಯದಲ್ಲಿ ನಕಸಕಾಂತಿನವರಿಗೆ ಬೆಂಕಿ ಹಚ್ಚಿದ ಹಾಗಾಗಿ ಕಾಕಾಯನ್ನು ಉಚ್ಚೇರಿ ಬರುವ ನನ್ನ ಕೋಪಾಗ್ನಿಯನ್ನು ಹೇಗೆ ಸಹಿಸಿಕೊಂಡೇನೋ ಆ ದೇವರೇ ಬಲ್ಲ. ಇದು ಮೋಸದಲ್ಲವೇ ಮಾಮ? ಹೌದು
ಪ್ರಸಂಗದಲ್ಲಿ ನಿನ್ನ ಕೋಪಾಗ್ನಿಯು ಶಾಂತವಾದದ್ದು ಆ ಪಾಂಡವರ ಸುದೈವವೆಂದು ತಿಳಿಯತಕ್ಕದ್ದು. ಹೌದು ಹೌದು, ಸುದೈವವೇ ನೋಡು ಮಾತಾಗ್ರಜ. ಪ್ರಚಂಡವಾದ ಕೃಷಿ ಸರ್ಪದ ಕಣ್ಣೆರಿಗೆ ಕಪ್ಪೆ ಕುಣಿಲಾಡುವಂತೆ ಕಾಕೂಟ ವಿಷವನ್ನು ಕರುತ್ತಿರುವ ಮಹಾಶೇಷನಂತ ಪರಮ ಪರಾಕ್ರಮಿಯಾದ ಈ ಕವರವ ಭಕ್ತರನ್ನ ಮುಂದೆ ಕಟ್ಟಿಗೆ ಸಮಾನವಾದ ಪಾಂಡವರು ನನ್ನ ಎದುರಿನಲ್ಲಿ ಎಷ್ಟು ನಿರವರೆಗೆ ಹಾಡುತ್ತಿರುವರು. ಹೇಗೆ ಮಾಡಲಿ? ಸದ್ಯಕ್ಕೆ ಸೈನ್ಯ ಸಮೇತನಾಗಿ ಹೋಗಿ ಆ ಇಂದ್ರಪ್ರಸ್ಥಪುರಕ್ಕೆ ದೊರೆಯಲಿಕ್ಕಲು ಅಥವಾ ಅವರನ್ನು ಸುಟ್ಟು ಭಸ್ಮವನ್ನಾಗಿ ಮಾಡಲು ಹೇಗೆ ಮಾಡಲಿ? ಪಾಂಡವರ ಇವರು ದರ್ಧರೇ ತಂದು ಕಾರ್ಖಾನೆ ಕುತ್ತಿಗೆಯನ್ನು ಕಳೆಯಲು ಹೇಗೆ ಮಾಡಲಿ? ಪಾಂಡವರ ಇವರನ್ನು ಸುಟ್ಟು ಬೂದಿ ಮಾಡಿ ಆ ಬೂದಿಯನ್ನು ನನ್ನ ಮೈಗೆ ಹಚ್ಚಿಕೊಂಡಾಗಲೇ ನನ್ನ ಮೈ ತಣ್ಣಗಾಗುವುದು. ತಡೆ ತಡೆ, ಕುರುಕುಲಾಗಿಯಾದ ಕೌರವೇಶ್ವರ, ಸ್ವಲ್ಪ ತಡೆ, ಶಾಂತರಾಗಿರಿ. ಹೇಗಾದರೂ ಮಾಡಿ ನಿನ್ನ ಮೈಗೆ ಬೂದಿ ಹಚ್ಚಿಕೊಳ್ಳುವುದು ಸಮೀಪ ಬಂದಿದೆ. ಆ ಪಾಂಡವ ಸುಟ್ಟು ಬೂದಿ ಎಂದನು. ಒಳ್ಳೆಯದು, ಮಾಮಾಯಿಕೆ ನಾವು ಮಾಡುವುದೇನು? ಸದ್ಯಕ್ಕಂತೂ ಪಾಂಡವರು ಕೂಡ ಹೋರಾಡಿ ದಬ್ಬಾಳಿಕೆ ಮಾಡುವ ಬೇಡ. ಯಾಕೆ? ಯಾಕೆಂದರೆ ವಿಜಯಲಕ್ಷ್ಮಿಯವರ ಕೈಯನ್ನು ಹಿಡಿದವನು, ಮೇಲಾಗಿ ಶ್ರೀಕೃಷ್ಣನ ಬೆಂಬಲವಾಗಿ ಕಾಯುತ್ತಿರುವನು. ರಾಜನ್, ಮಾವಂದಿರು ಹೇಳಿದ್ದು ನಿಜ. ಪ್ರಳಯ ಪ್ರಚಂಡಾಸ್ತ್ರವನ್ನು ಪ್ರಯೋಗಿಸಿ ಕೌಸಾಸುರನು ವಿರಚಿಸಿದ ಪ್ರಳಯ ಕಾಲದ ಮಳೆಯೊಳಗಿನಿಂದ ಗೋಪ ಗೋಪಿಯರು ಹಾಗೂ ಗೋವುಗಳ ರಕ್ಷಣೆಗಾಗಿ ಆ ಗೋವರ್ಧನ ಗಿರಿಯನ್ನೆತ್ತಿದ ಗೋವಿಂದನೇನು ಇಂದ್ರಪ್ರಸ್ಥದ ಪಾಂಡವರ ಅರಮನೆಯಲ್ಲಿ ಅಂದು ಪ್ರಳಯ ಪ್ರಚಂಡಾಸ್ತ್ರವನ್ನು ಪ್ರಯೋಗಿಸಿ ಆ ಹಿರಣ್ಯನಾಕ್ಷನು ನಿರ್ಮಿಸಿದ ಮಹಾಜನ ಪ್ರಳಯದಲ್ಲಿ ವೇದ ಸಹಿತವಾಗಿ ಮುಳುಗಿ ಹೋಗುತ್ತಾ ನಿರಪ ಪೃಥ್ವಿಯನ್ನೇ ಮೇಲೆ ಕೆತ್ತಿ ವೇದಗಳ ತಂದ ಮುಕ್ಕುಂದನಿಯವನು ಇಂದ್ರಪ್ರಸ್ಥದ ಪಾಂಡವರ ಅರಮನೆಯಲ್ಲಿ ಅಂದು ಪ್ರಳಯ ಪ್ರಚಂಡಾಸ್ತ್ರವನ್ನು ಉಪಯೋಗಿಸಿ ಆ ಹಿರಣ್ಯಾಕ್ಷರ ನಿರ್ಮಿಸಿದ ಮಹಾಜನ ಪ್ರಳಯದಲ್ಲಿ ವೇದ ಸಹಿತವಾಗಿ ಮುಳುಗಿ ಹೋಗುತ್ತಾ ನಿರಪ ಆ ಪೃಥ್ವಿಯನ್ನು ಎತ್ತಿ ವೇದಗಳ ತಂದ ಈ ಮುಕ್ಕುಂದನಿಯವನು ಪಾಂಡವರ ಮಧ್ಯದಲ್ಲಿ ನೀರ ಕಂಡದ ಸಕಲಾದ ನೀನಾಗದ ನೀರುವನು. ಇದನ್ನು ಮಾತ್ರ ಮರೆಯ